ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಅಪ್ಪು ಬೆಳಗ್ಗೆ ಬೇಗನೆ ಎದ್ದು ದೇವರಿಗೆ ನಮಸ್ಕಾರ ಮಾಡ್ತಿದ್ದಾನೆ. ಅವ್ನು ಚಳಿ ಇರುತ್ತೆ, ಬೇಗ ಎದ್ದೇಳಬೇಡ ಅಂದರೂ ಕೇಳಲ್ಲ. ಬೇಗ 6 ಗಂಟೆಗೆಲ್ಲನೂ ಎದ್ದು ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದಾನೆ. ಬ್ರಷ್ ಮಾಡಿಲ್ಲ ಅಂದ್ರೂ ಸಹ ಅವನು ದೇವ್ರಿಗೆ ನಮಸ್ಕಾರ ಮಾಡಿಬಿಡ್ಬೇಕು. ಮೊದಲನೇದಾಗಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾನೆ. ಹಾಗೆ ಸ್ಕೂಲಿಗೆ ಟೈಮ್ ಆಗಿತ್ತು. ಅವ್ರ ಅಕ್ಕ ಸ್ನಾನ ಮಾಡಿ ನಾನೇ ರೆಡಿ ಆಗ್ತಿದ್ದೀನಿ ಅಂದ್ಬಿಟ್ಟು ಅವಳೇ ರೆಡಿ ಆಗ್ತಿದ್ದಾಳೆ. ಹೆಟ್ಕಲ್ಲ ಆದರೂ ಚೇರ್ ಹಾಕ್ಕೊಂಡು ನಾನೇ ರೆಡಿ ಆಗ್ತೀನಿ ಅಂದ್ಬಿಟ್ಟು ರೆಡಿ ಆಗ್ತಿದ್ದಾಳೆ. ಹಾಗೆ ನಾನು ನೆಕ್ಸ್ಟು ಮಕ್ಕಳಿಗೆ ಹಾಲನ್ನ ಕೊಡೋಣ ಅಂದ್ಬಿಟ್ಟು ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಮಕ್ಕಳು ಎಲ್ಲನೂ ಹಾಲು ಕುಡ್ದಿದ್ದಾಯಿತು. ಸ್ಕೂಲ್ಗೆಲ್ಲನೂ ರೆಡಿಯಾಗಿ ಹೋಗಿದ್ದಾದಮೇಲೆ ನಾವು ಸಂಡೇ ಮೈಸೂರಿಗೆ ಹೋಗಿದ್ವಿ. ಹೋಗಬೇಕಾದ್ರೆ ಒಂದು ಸಣ್ಣ ವೀಡಿಯೋನ ಪ್ಲೇ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಹೋಗಬೇಕಾದ್ರೆ ಕಾರನ್ನೆಲ್ಲ ಮೇಲೆ ಬಿಡಲ್ಲ, ಕೆಳಗಡೆ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿ ನಡ್ಕೊಂಡು ಹೋದ್ವಿ. ನಡ್ಕೊಂಡು ಹೋಗಬೇಕಾದ್ರೆ ಈ ಥರ ಎಲ್ಲನೂ ಮಕ್ಕಳು ಆಟ ಸಾಮಾನಾಗಲಿ, ದೇವ್ರ ಪೂಜೆಗೆ ಇಡೋ ಅಂಥ ಸಾಮಾನುಗಳಾಗಲಿ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡ್ಕೊಂಡು ಹೋದ್ವಿ. ಯಾವುದೂ ತೊಗೊಳಕ್ಕಾಗಲಿಲ್ಲ, ತುಂಬಾ ರೈಟ್ ಜಾಸ್ತಿ ಇತ್ತು. ಮತ್ತು ದರ್ಶನ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಇವಾಗ ಶ್ರಾವಣ ಮಾಸ ಇರೋದ್ರಿಂದ ತುಂಬಾ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ತುಂಬಾ ರಶ್ ಇತ್ತು. ನಾವು ಲೈನಲ್ಲಿ ನಿಂತಿದ್ದು 3 ಅವರ್ಸ್ ಆಯಿತು ಆಚೆ ಬರೋಕ್ಕೆ. ದರ್ಶನ ಮುಗಿಸಿ ಆಚೆ ಬಂದ್ವಿ. ನೆಕ್ಸ್ಟ್ ದಿನ ವೀಡಿಯೋದಲ್ಲಿ ಅಪ್ಪನ ನಾನು ಮಧ್ಯಾಹ್ನ ಎಲ್ಲ ಮಕ್ಕಳನ್ನೆಲ್ಲನೂ ಸ್ಕೂಲಿಗೆ ಕಳಿಸ್ಬಿಟ್ಟು ತನ್ವಿ ಮತ್ತು ಅವ್ರ ಪಪ್ಪ ಸ್ಕೂಲಿಗೆ ಹೋದರು. ನೆಕ್ಸ್ಟು ನಾನು ಮನೆ ಕೆಲಸ ಎಲ್ಲನೂ ಮುಗಿಸಿ ಅಪ್ಪನ ಮಲಗಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ಹೇಳಿ ಹೀರೆಕಾಯಿ ಮತ್ತು ಹಸಿ ಅವರೆಕಾಳನ್ನ ಸೇರಿಸಿ ಬಸ್ಸಾಂಬಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ತನ್ವಿನ 2:30ಗೆ ಸ್ಕೂಲಿಂದ ಕರ್ಕೊಂಡು ಬರಬೇಕು. ಅಷ್ಟರಲ್ಲಿ ಅಡುಗೆ ಕೆಲಸ ಎಲ್ಲನೂ ಮುಗಿಸೋಣ ಅಂದ್ಬಿಟ್ಟು ಅಡುಗೆನ ಮಾಡ್ಕೊತಾ ಇದ್ದೀನಿ. ಅಪ್ಪು ಇನ್ನೂ ಮಲ್ಕೊಂಡಿದ್ದಾನೆ. ಅವನು ಎದ್ದೇಳಷ್ಟರಲ್ಲಿ ಅನ್ನ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ತನ್ವಿನ ಕರ್ಕೊಂಡು ಬಂದು ಅವಳಿಗೆ ಊಟ ಮಾಡಿಸ್ಬೋದು ಅಂದ್ಬಿಟ್ಟು ಅಷ್ಟರಲ್ಲಿ ನಾನು ಅಡುಗೆ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಟೆ. ಅಷ್ಟರಲ್ಲಿ ಅಪ್ಪು ಎದ್ದ. ಸ್ಕೂಲಿಗೆ ಟೈಮ್ ಆಗಿತ್ತು, 2 o'clock ಆಗಿತ್ತು. ಕರ್ಕೊಂಬರೋಣ ಅಂದ್ಬಿಟ್ಟು ತನ್ವಿ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟು ನಾವು ತನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದ್ವಿ. ಸ್ಕೂಲೇ ಬಿಟ್ಟಿತ್ತು. ಸ್ಕೂಲಿಂದ ತನ್ವಿನ ಕರ್ಕೊಂಡು ಬಂದಿದ್ದ ತಕ್ಷಣ ಇಬ್ಬರೂ ಏನೋ ಆಟ ಆಡ್ಕೊತಾ ಇದ್ದಾರೆ. ಇವನು ಬಂದಿದ್ದ ತಕ್ಷಣ ಏನು ಕೆಲಸ ಅಂದರೆ ತನ್ವಿ ಲಂಚ್ ಬ್ಯಾಗ್ನ ಚೆಕ್ ಮಾಡೋದೇ ಕೆಲಸ. ಅವಳು ತಿಂದಿಲ್ಲ ಅಂದರೆ ಹಾಸ್ಟೆಲ್ಗೆ ಸೇರಿಸ್ಬಿಡೋಣ ಅಂದ್ಬಿಟ್ಟು ಅವಳನ್ನ ಬ್ಯಾಗ್ನ ಚೆಕ್ ಮಾಡಿಬಿಟ್ಟು ಮಮ್ಮಿ ಅವನು ತನ್ವಿ ತಿಂದಿಲ್ಲ ಅಂತ ಹೇಳ್ತಿದ್ದಾನೆ. ತಿಂದಿಲ್ಲ ಅಂದ್ಬಿಟ್ಟು ಅಕ್ಕನ ಕರ್ಕೊಬಂದ್ಬಿಟ್ಟು ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತಿದ್ದಾನೆ. ನೋಡು ಮಮ್ಮಿ ಚಪಾತಿ ತಿಂದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಿದ್ದಾನೆ. ತನ್ವಿ ತಿಂದಿಲ್ಲ ಅಂದರೆ ಹಾಸ್ಟೆಲ್ಗೆ ಕಳಿಸ್ಬಿಡೋಣ ಅಂದ್ಬಿಟ್ಟು ಅವ್ರ ಅಕ್ಕಂಗೆ ಹೇಳ್ತಿದ್ದಾನೆ. ನೆಕ್ಸ್ಟು ಮಕ್ಕಳಿಗೆಲ್ಲನೂ ಊಟ ಮಾಡಿಸಿ ಮುಗೀತು. ಸಂಜೆ ಸಿಕ್ಕಾಪಟ್ಟೆ ಜೋರು ಮಳೆ ಹಿಡ್ದಿತ್ತು. ಚಳಿ ಆಗ್ತಿತ್ತು ತುಂಬಾ. ಸಿಕ್ಕಾಪಟ್ಟೆ ಜೋರು ಮಳೆ, ಗಾಳಿ. ಹಾಗೆ ನಾನು ಸ್ವಲ್ಪ ಕಾಫಿನ ಬಿಸಿಯಾಗಿ ಕಾಫಿ ಕುಡಿಬೇಕು ಅನಿಸ್ತು. ಕಾಫಿನ ರೆಡಿ ಮಾಡಿಬಿಟ್ಟು ಕಾಫಿ ಎಲ್ಲನೂ ಕುಡಿದಾದಮೇಲೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನ ತೊಗೊಂಡಿದ್ದೆ. ಮೈಸೂರು ಸಿಲ್ಕ್ ಸೀರೆ. ಈ ಸೀರೆನ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ನೋಡಿ, ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ನು. ಕೆಳಗಡೆ ಬಾರ್ಡ್ರ್ ರೆಡ್ ಕಲರ್ ಬಂದಿದೆ. ಹಾಗೆ ಪರ್ಪಲ್ ಕಲರ್ ಬಂದು ಮೇಲೆ ಗೋಲ್ಡ್ ಥ್ರೆಡ್ಡಲ್ಲಿ ವರ್ಕ್ ಬಂದಿದೆ. ತುಂಬಾ ಚೆನ್ನಾಗಿದೆ ಸೀರೆ. ಸಿಂಪಲ್ ಆಗಿದೆ. ಫುಲ್ಲು ಸ್ಯಾರಿ ಫುಲ್ಲು ಇದೇ ರೀತಿಯಾಗಿ ಡಿಸೈನ್ ಇದೆ. ಮತ್ತು ಇದಕ್ಕೆ ಬ್ಲೌಸ್ ಬಂದು ಪರ್ಪಲ್ ಕಲರ್ ಬ್ಲೌಸನ್ನೇ ಸಹ ಬಂದಿದೆ. ಹುಟ್ರೆ ತುಂಬಾ ಚೆನ್ನಾಗಿದೆ. ಲೈಟ್ ವೆಯ್ಟಾಗಿ ಈ ಸೀರೆ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಬೇಬಿ ಪಿಂಕ್ ಕಲರು ಹಾಗೆ ಕಾಂಬಿನೇಷನ್ ಆಗಿ ಪರ್ಪಲ್ ಬ್ಲೂ ಕಲರು ತುಂಬಾ ನನಗೆ ಇಷ್ಟ ಆಯಿತು. ನೋಡಿ, ಈ ರೀತಿಯಾಗಿ ಸಣ್ಣ ಗೆರೆಗಳು ಫುಲ್ಲು ಸ್ಯಾರಿ ಫುಲ್ಲೂ ಬಂದಿದೆ. ಈ ರೀತಿಯಾಗಿ ಪರ್ಪಲ್ ಕಲರಲ್ಲಿ ಬ್ಲೌಸ್ ಬಂದಿದೆ. ಹಾಗೆ ಪಲ್ಲುನೂ ಸಹ ಬ್ಲೂ ಕಲರಲ್ಲೇ ಬಂದಿದೆ, ಪರ್ಪಲ್ ಕಲರಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ ಸೀರೆ. ಮತ್ತು ಇದು ಸೀರೆ ಬಂದು 120 ಗ್ರಾಮ್ ಇದೆ. ಇದ್ರ ಪ್ರೈಸ್ ಬಂದು 8.5. ನೋಡಿ, ಇದು ಬ್ಲೌಸು ತುಂಬಾ ಚೆನ್ನಾಗಿದೆ. ಪ್ಲೇನ್ ಬ್ಲೌಸ್ ಬಂದಿದೆ. ಬರೀ ಸ್ಲೀವಿಗಷ್ಟೇ ಈ ಥರ ಡಿಸೈನ್ ಬಂದಿದೆ ಗೋಲ್ಡ್ ಕಲರಲ್ಲಿ. ಬ್ಲೌಸ್ ಫುಲ್ಲು ಪ್ಲೇನ್ ಕಲರ್ ಬಂದಿದೆ. ಇದಕ್ಕೆ ನಾನೇ ಸಹ ವರ್ಕ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈ ವರ್ಕ್ ಮಾಡೋ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಕ್ರೋಶೋ ವರ್ಕ್ನ ನಾನೇ ಸಹ ಡಿಸೈನ್ ಮಾಡ್ಕೋತೀನಿ. ಬೇಬಿ ಪಿಂಕ್ ಕಲರಲ್ಲಿ ಪರ್ಪಲ್ ಬ್ಲೌಸ್ ಪ್ಲೇನ್ ಮೇಲೆ ಡಿಸೈನ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಪಲ್ಲು. ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ವೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟು ನಾನಿವಾಗ ಶಾವಿಗೆ ತಿನ್ನಬೇಕು ಅನ್ನಿಸ್ತು. ಮಕ್ಕಳು ಅಷ್ಟೇ, ನಮ್ಮ ತನ್ವಿ ತುಂಬಾ ಇಷ್ಟಪಡ್ತಾಳೆ. ಅದನ್ನು ಶಾವಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಏಲಕ್ಕಿ, ಗಸಗಸೆ, ಹಾಗೆ ಒಂದೆರಡು ಬಾದಾಮಿ
ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬೆಲ್ಲನ ಕಾಯೋದಕ್ಕೆ ಇಟ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ರುಬ್ಬಿಟ್ಕೊಂಡಿರುವಂತಹ ಕೊಬ್ಬರಿ ಎಲ್ಲನೂ ಸಹ ಸೇರಿಸ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡು ಸೇರಿಸಿ ಇದನ್ನು ಕುದಿಲಿಕ್ಕೆ ಬಿಡೋಣ. ಇಷ್ಟಾದರೆ ಸಾಕು. ನೆಕ್ಸ್ಟು ಇನ್ನೊಂದು ಪಾತ್ರೆಯಲ್ಲಿ ನಾವು ಮುದ್ದೆ ಯಾವ ರೀತಿ ಮಾಡ್ತೀವಿ, ನಮಗೆ ಎಷ್ಟು ಹದ ಬೇಕೋ ಆ ಹದದಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು 2 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ, ಸ್ವಲ್ಪ ಹಸಿಟ್ಟನ್ನ ಸೇರಿಸಿ, 1-2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲನೂ ಕುದೀತಾ ಇದೆ. ಇವಾಗ ನಾವು ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಸೇರಿಸಿ ನಿಧಾನವಾಗಿ ತಿರುಗಿಸ್ಕೊಳ್ಳೋಣ. ಮುದ್ದೆ ನಾವು ಯಾವ ರೀತಿ ಮಾಡ್ತೀವಿ ನೋಡಿ, ಆ ರೀತಿಯಾಗೇ ರಾಗಿ ಮುದ್ದೆನ ಹೇಗೆ ಮಾಡ್ತೀವಿ ನೋಡಿ, ಅದೇ ರೀತಿಯಾಗಿ ನಾವು ಅಕ್ಕಿ ಮುದ್ದೆ ಥರ ಅಕ್ಕಿ ಹಿಟ್ಟನ್ನ ಸೇರಿಸಿ ಮುದ್ದೆನ ರೆಡಿ ಮಾಡ್ಕೊಬೇಕು. ಸ್ವಲ್ಪ ತುಪ್ಪನ ಜಾಸ್ತಿ ಹಾಕ್ಕೊಳ್ಳಿ. ತುಪ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕೈಗೆಲ್ಲ ಅಂಟೆಲ್ಲ ಚೆನ್ನಾಗಿ ಬರುತ್ತೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಮೊದಲನೇದಾಗಿ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ತುಪ್ಪನೂ ಸಹ ನೀರಿಗೆ ಸೇರಿಸಿದ್ದೆ. ನಾನು ಗಂಟಿರಬಾರ್ದು, ನಿಧಾನವಾಗಿ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪನೇ ಹಿಟ್ಟನ್ನು ಸೇರಿಸ್ಕೊಂಡು ಮುದ್ದೆ ಮಾಡೋ ಹದದಲ್ಲಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು 10 ನಿಮಿಷಗಳ ಕಾಲ ಆದ್ರೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮತ್ತು ಹಬೆಲಿ ಏನು ಬೇಯಿಸೋ ಅವಶ್ಯಕತೆ ಇರಲ್ಲ. ಈ ರೀತಿಯಾಗಿ ಜಸ್ಟ್ ಬೇಯಿಸ್ಕೊಂಡ್ರೆ ಸಾಕು. ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಸ್ವಲ್ಪ ತೆಳು ಅನ್ನಿಸ್ತು, ಹಾಗೆ ನಾನು ಇನ್ನು ಸ್ವಲ್ಪ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಈ ಹದದಲ್ಲಿ ಇದ್ದರೆ ಸಾಕು. ಇದನ್ನೇ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಆದ್ರೂ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ, ಬೇಯಿಸಿದಾದ್ಮೇಲೆ ನೋಡಿ ಕೈಗೆ ಸ್ವಲ್ಪನೂ ಸಹ ಅಂಟಬಾರ್ದು. ಆವಾಗ ಇದು ಮುದ್ದೆ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಸ್ವಲ್ಪನೂ ಸಹ ಕೈಗೆ ಅಂಟ್ತಿಲ್ಲ. ಈ ರೀತಿಯಾಗಿ ಇದ್ದರೆ ಸಾಕು. ನಾನಿವಾಗ ಸ್ಟವ್ನ ಆಫ್ ಮಾಡಿ ನೆಕ್ಸ್ಟು ಇದನ್ನು ಸ್ವಲ್ಪ ಮಿದ್ದಿಸ್ಕೊಳ್ಳೋಣ. ನೆಕ್ಸ್ಟು ನೀವು ಒಂದು ಮಣೆ ಆಗಿರ್ಬೋದು, ಅದಕ್ಕೆ ಸ್ವಲ್ಪ ನೀರನ್ನ ಅಥವಾ ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಮಿದ್ದಿಸ್ಕೊಳ್ಳಿ. ನೋಡಿ, ನಾನಿವಾಗ ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಅಂತ. ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಇದನ್ನು ಮಿದ್ದಿಸ್ಕೊಬೇಕು. ನೋಡಿ, ಈ ರೀತಿಯಾಗಿ ನಾವು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಬಿಸಿ ಆಗಿದ್ದಾಗಲೇ ತಿಂದರೆ ಇದು ತುಂಬಾ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಮೊದಲು ಇಟ್ಕೊಬೇಕು. ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಬೇಕು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡ್ರೆ ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಂತೂ ಶಾವಿಗೆ ಅಂದರೆ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ. ಆಚೆ ಕಡೆ ನಾವು ನೂಡಲ್ಸು ಅದು ಇದು ಕೊಡಿಸೋದ್ರಿಂದ ಆರೋಗ್ಯ ಹಾಳಾಗುತ್ತೆ. ಈ ರೀತಿಯಾಗಿ ಹೆಲ್ತಿ ಫುಡ್ನ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಕಾಯಿ ಹಾಲು ಮಾಡಿದ್ವಲ್ಲ, ಅದು ಹೆಲ್ತಿ, ಮಕ್ಕಳಿಗೆ ತುಂಬಾ ಹೆಲ್ತಿಯಾದ ಒಂದು ಡಿಶ್ ಅಂತ ಹೇಳ್ಬೋದು. ಅದಕ್ಕೆ ಬಾದಾಮಿ, ಗೋಡಂಬಿ ಹಾಗೆ ಏಲಕ್ಕಿ, ಗಸಗಸೆ ಎಲ್ಲನೂ ಹಾಕಿರ್ತೀವಲ್ಲ, ಅದು ಮಕ್ಕಳಿಗೆ ಹೆಲ್ತಿಯಾಗಿ ಇರುತ್ತೆ. ಆ ರೀತಿಯಾಗಿ ನಾವು ಮಾಡಿಕೊಂಡು ಮಕ್ಳಿಗೆ ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಆರೋಗ್ಯಕ್ಕೂ ಕೂಡ ಮಕ್ಕಳಿಗೆ ಒಳ್ಳೆಯದ ಇದೊಂದು ಡಿಶ್ ಆಗಿದೆ. ನೀವು ಮಕ್ಕಳಿದ್ರೆ ಮನೆಯಲ್ಲಿ ಈ ರೀತಿಯಾಗಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು 2 ದಿನ ಅಥವಾ 3 ದಿನಗಳ ಕಾಲ ಇಟ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗೇ ಬರ್ತಿದೆ ಶಾವಿಗೆ. ಬಿಸಿ ಆಗಿದ್ದಾಗಲೇ ಶಾವಿಗೆ ಹಿಟ್ಟಿಗೆ ಹಾಕ್ಬಿಟ್ಟು ಈ ರೀತಿಯಾಗಿ ನಿಧಾನವಾಗಿ ತಿರುಗಿಸ್ಕೊತಾ ಬಂದರೆ ಒಂದು ತಟ್ಟೆಗೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಮಾಡ್ಕೊತಾ ಹೋಗ್ಬೋದು. ನೋಡಿ, ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಶಾವಿಗೆ. ಮತ್ತು ನಾವು ಹಬೆಲಿ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ಹಿಟ್ಟನ್ನೇ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ಲ, ಇದಿಷ್ಟೇ. ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ನೋಡಿ, ಉದ್ದುದ್ರಾಗೆ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ಮೇಲೆ ಹಾಲನ್ನ ಮಾಡಿಟ್ಕೊಂಡಿದ್ವಲ್ಲ, ಹಾಲೇ ಕೊಬ್ಬರಿ ಹಾಲನ್ನ ಸೇರಿಸಿದ್ರೆ, ಕಾಯಿ ಹಾಕಿಲ್ಲ ನಾನು, ಕೊಬ್ಬರಿನ ಸೇರಿಸಿದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಎಲ್ಲ ಮಿಕ್ಕಿರುವಂಥ ಹಿಟ್ಟನ್ನೆಲ್ಲನೂ ಶಾವಿಗೆ ಎಲ್ಲನೂ ನಾನು ಹೊತ್ತು ಇಟ್ಕೊಂಡಿದ್ದೀನಿ. ಬಿಸಿ ಆಗಿದ್ದಾಗಲೇ ಎಲ್ಲ ಶಾವಿಗೆನೂ ಹೊತ್ಬಿಡ್ಬೇಕು. ನೋಡಿ, ನನ್ನ ಮಗಳು ತಿಂತಿದ್ದಾಳೆ ಆಗಲೇ, ತುಂಬಾ ಇಷ್ಟಪಟ್ಟು ತಿಂತಾಳೆ ಅವಳು. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.